ಸ್ವೀಟ್ ಬಾಕ್ಸಿಗೆ ಎಲ್ಲರೂ ಹೆಂಗ್ ಕಿತ್ತಾಡ್ತಾರ ನೋಡಿ ಗೈಸ್, ತಿನ್ನೋದನ್ನ ಅಳತೆ ಹಾಕೊಂಡು ತಿಂತಾ ಇದೀವಿ. ಬ್ಯಾಚುಲರ್ ಜೀವನ ಹೆಂಗೆ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಸೆಕೆಂಡ್ ಮೀಲ್ ಹೀಗೆ ಶರ್ಟ್ ನ ಮಾಡಿಫೈ ಮಾಡ್ತಾ ಇದೀನಿ ಇವಾಗ. ಚೇಪೆಕಾಯಿ ಕೆಟ್ಟದಾಗೈತು ಬ್ರೋ ಅದು. ಹೇ ಎಲ್ಲರಿಗೂ ಹಾಯ್, ಬೆಳಗಿನ ಶುಭೋದಯಗಳು. ದಿನನಿತ್ಯದ ಹಾಗೆ ಇವತ್ತು ಕೂಡ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದು ಮೊಳಕೆ ಕಾಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದು ಹಾಗೆ 2 ಬಾಳೆಹಣ್ಣು ತಿಂದು ಜಿಮ್ಗೆ ಹೋಗ್ತೀನಿ. ನಾನು ಹೋಗೋಕ್ಕೂ ಮುಂಚೆನೇ ಹನಿ ಹೋಗಿರ್ತಾನೆ, ಹಾಗೆ ಹನಿನೂ ಅಲ್ಲೇ ಮೀಟ್ ಮಾಡಿಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ. 10 ನಿಮಿಷ ಸೈಕ್ಲಿಂಗ್ ಮಾಡಿಕೊಂಡು ಹಾಗೆ ಪುಲಪ್ಸು ಮತ್ತು ಡಿಪ್ಸು ಮತ್ತು ಸ್ಕ್ವಾಟ್ಸ್ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಲ್ಯಾಟ್ಸು ಮತ್ತು ಬೈಸಿಪ್ಸ್ ವರ್ಕೌಟ್ ಇದ್ದಿದ್ದರಿಂದ ಬ್ಯಾಕ್ಗೆ 3 ವರ್ಕೌಟ್ ಮಾಡ್ಕೊಂಡು ಮುಗಿಸ್ಕೊಂಡು ಇಮಿಡಿಯೇಟಾಗಿ ಬೈಸಿಪ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಬೈಸಿಪ್ಸ್ಗೂ 3 ವರ್ಕೌಟ್ ಸ್ಟಾರ್ಟ್ ಮಾಡಿ ಮುಗಿಸ್ಕೊತೀವಿ. ಅದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೋಗಿ ವೆಯ್ಟ್ ಚೆಕ್ ಮಾಡ್ತೀನಿ. ಜಿಮ್ಮಿಂದ ಮನೆಗೆ ಬಂದ ತಕ್ಷಣ ಪ್ರೋಟೀನ್ ಕುಡಿದು ಮತ್ತು ಓಟ್ಸ್ ತಿಂದು ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡ್ತೀನಿ. ಪ್ರೀ ವರ್ಕೌಟ್ ಫುಡ್ಡು, ಪೋಸ್ಟ್ ವರ್ಕೌಟ್ ಫುಡ್ಡು ಆಯಿತು, ಆಮೇಲೆ ಓಟ್ಸ್ ಕೂಡ ಆಯಿತು. ಇವಾಗ ನನ್ನ ಸೆಕೆಂಡ್ ಮೀಲ್ 1 ಲೋಟ ಆರೆಂಜ್ ಜ್ಯೂಸ್ ಮತ್ತು 1 ಕುಕ್ಕುಂಬರ್ ಕ್ಯಾರೆಟ್. ಯಾವ ಥರ ಇಟ್ಕೊಂಡು ನೋಡಿ, ಒಂದು ಸ್ವಲ್ಪ ಜೋಡಿಸ್ಕೊಂಡು ಇಟ್ಕೊಂಡಿಲ್ಲ ನೋಡಿ ಇಲ್ಲಿ ಬ್ರೋ. ಏನನ್ನ ಹಿಂಗೆಲ್ಲ ಇಟ್ಕೊಬಿಟ್ಟಿದೆ, ಚೆನ್ನಾಗಿ ಇಟ್ಕೋಬೇಕಲ್ವ ನಿಮ್ಮ ಬಟ್ಟೆಗಳೆಲ್ಲನೂ. ಮ್ಯಾಚ್ ಇದ್ರೆ ಏನು ಮಾತಾಡಲ್ಲ ರೀ, ಕ್ಯೂಟ್ ಬಾಯ್ ಅದು. ಇಲ್ಲಿ ನೀಗೆ ಶರ್ಟ್ನ ಮಾಡಿಫೈ ಮಾಡ್ತಾ ಇದ್ದೀನಿ ಇವಾಗ. ಫುಲ್ಲು ಕಟಿಂಗು ಹೆಂಗೆ ಬರುತ್ತೋ ಗೊತ್ತಿಲ್ಲ ರೀ. ಜಿಗೆ ಚೆನ್ನಾಗಿ ಬರಲಿಲ್ಲ ಆದರೆ ರೀ ಡೀಪ್ ನೆಕ್ ಮಾಡ್ಕೊಡ್ತಿದ್ದೀವಿ ಅವ್ರಿಗೆ ಇದರಲ್ಲಿ. ಅಯ್ಯೋ ಏನಾಯ್ತು ಇದು. ಕೆಳಗಡೆ ಬೆಡ್ಶೀಟು ಸೇರಿಸಿ ಕಟ್ಕಿಟ್ ಮಾಡ್ಬಿಟ್ರೆ ಆಮೇಲೆ ಅಷ್ಟೇ ಅವರಮ್ಮ. ಅಲ್ಲಿ ಮುಂದೆ ಹಿಂದೆನೂ ಡೀಪ್ ಇರ್ತಾನೆ, ಹಿಂದೆ ಸ್ವಲ್ಪ ಇರಲಿ ಹಂಗಿರ್ಲಿ. ಸರಿ, ತಪ್ಪು ಡಿಸಿಷನ್ ತಗೊಂಡ ಅಂತ. ತಪ್ಪು ಡಿಸಿಷನ್ ತಗೊಂಡ ಅಂತ ಹಾಕೋದಿ ನೋಡ. ಕಟ್ ಮಾಡಾದ್ಮೇಲೆ ಅಲ್ಲಿ ಹೇಳ್ತಿರೋದು ತಪ್ಪು ಡಿಸಿಷನ್ ತಗೋಬಿಟ್ನ ಬ್ರೋ ಅಂತವನೇ. ಏಯ್ ಚೆನ್ನಾಗೈತಲ್ಲ ನೀ. ಡೀಪ್ ನೆಕ್ ಅನಿ, ನೀನ್ ಹೆಂಗ್ ಹೇಳ್ದಂಗೆ ಕ್ಲೀನ್ ಆಗಿಲ್ಲ ಅಂತನಾ? ಬಟ್ ಕರೆಕ್ಟ್ ಆಗಿದೆ, ಇನ್ನೆಲ್ಲ ಮಿಕ್ಕಿದ್ ಕ್ಲೀನ್ ಪರ್ಫೆಕ್ಟ್ ಚೂರು. ಓ ಪರವಾಗಿಲ್ಲ, ನಾನು ಒಳ್ಳೆ ಚೆನ್ನಾಗಿ ಟಿ ಶರ್ಟ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ. ಹಂಗಾದ್ರೆ ಏನೇನೋ ವರ್ಕ್ ಮಾಡ್ತೀನಿ ಕೇಳರಿ ಬ್ರೋ. ಅದಕ್ಕೇನಂತ ಚೇಪೆಕಾಯಿ ಅದ್ ನೀವ್ ಇಟ್ಟಿದ್ದ. ಯಾರು ಕರೀತಾರೆ ಬ್ರೋ ಚೇಪೆಕಾಯಿ ಅಂತ? ಯಾರು ಕರೀತಾರೆ ಚೇಪೆಕಾಯಿ? ನೀವೇನಂತೀರ? ಸೀಬೆಕಾಯಿ. ಸೀಬೆಕಾಯಿ ಇಲ್ಲ ಸೀಬೆ ಹಣ್ಣು. ಕಾಯಿ ಇದ್ರೆ ಕಾಯಿ, ಇಲ್ಲಾಂದ್ರೆ ಸೀಬೆ ಹಣ್ಣು ಅಂತ ಹೇಳ್ತೀವಿ. ಇವ್ರು ಚೇಪೆಕಾಯಿ ಪಾಪ. ನೀನ್ ಇದೇ ಫಸ್ಟ್ ಕೇಳ್ತಾರ ಹೆಸರು ಚೇಪೆಕಾಯಿ. ಚೀಪೆಕಾಯಿ ಏನ್ ಚೀಪು, ಏನ್ ಕೆಟ್ಟದಾಗೈತು ಬ್ರೋ ಅದು. ಚೀಪಕಾಯಿ ಏನ್ ಚೀಪಕಾಯಿ? ಲಾಲಿಪಾಪ್ ಚೀಪಕಾಯಿ. ಏನ್ ಬ್ರೋ ಚೀಪಕಾಯಿ? ಏನಿ ಚೀಪಕಾಯಿ? ಚೀಪೆಕಾಯಿ. ಹತ್ತೈತೆ ಕಾಪಾಡಿ ಅವ್ರು ಎಡಿಟಿಂಗ್ ಮಾಡ್ಬೇಕು, ನಾವೇರೆ ಡಿಸ್ಟರ್ಬ್ ಮಾಡ್ತಿದ್ದೀವಿ. ಅನಿ ನಿಮ್ಮ ನೀವು ಇರ್ವೆಗೆ ಏನಂತೀರಾ? ಇರುವೆಗೆ ಇರ್ಬಾ ಅಂತೀರಾ? ಇರ್ಬಾ ಅಂದ್ರೆ ಅವನ್ ಕೇಳ, ನೀವು ಹೇಳ್ತೇನೆ. ಇರ್ಬಾ ಕಿರ್ಬಾ. ನಾನು ಕಿರ್ಬಾ ಅಂದ್ರೆ ಗೊತ್ತು, ಅವನು ಇರ್ಬಾ. ಆಮೇಲೆ ಇದಕ್ಕೆ ಚೀಸ್ ಅಂದ್ರೆ ಬಟರ್ ಚೀಸ್ ಎರಡು ಒಂದೇನಾ? ಬಟರ್ ಬೇರೆ ಚೀಸ್ ಬೇರೆ. ಬಟರ್ ಬೇರೆ. ಬಟರ್ ಅಂದ್ರೆ ಬೆಣ್ಣೆ, ಚೀಸ್ ಅಂದ್ರೆ ಚೀಸು. ಇವನ್ ಏನಂತಾನೆ ಗೊತ್ತಾ? ಬಟರ್ನೇ ಚೀಸ್ ಅಂತಾರಂತ. ಮಗ ನಿನ್ ಸ್ಪೆಷಲ್ ಲ್ಯಾಂಗ್ವೇಜ್ ಐತಲ್ಲ, ಲ್ಯಾಂಗ್ವೇಜ್ ಹೆಸರೇನು ನಿಂದು? ಓನ್ ಲ್ಯಾಂಗ್ವೇಜ್ ಇದೆಯಲ್ಲ. ಒಂದೊಂದು ಸ್ಟೇಟ್ಗೆ ಒಂದೊಂದು ಲ್ಯಾಂಗ್ವೇಜ್ ಇಟ್ಕೊಂಡು ಒಂದೊಂದು ಕಂಟ್ರಿಗೆ ಒಂದೊಂದು ಲ್ಯಾಂಗ್ವೇಜ್ ಇದ್ರೆ
ನಮ್ಮ ಚಂದು ಅವ್ನ ಪರ್ಸ್ನಲ್ಗೆ ಅವನದೇ ಒಂದು ಲ್ಯಾಂಗ್ವೇಜ್ ಇದೆ, ಆ ಲ್ಯಾಂಗ್ವೇಜ್ ಹೆಸರೇ ಗೊತ್ತಿಲ್ಲ. ಮಗ ನಿನ್ನ ಪರ್ಸ್ನಲ್ ಲ್ಯಾಂಗ್ವೇಜ್ ಹೆಸರೇನೋ ಚಂದು? ನಿನ್ನ ಪರ್ಸ್ನಲ್ ಲ್ಯಾಂಗ್ವೇಜ್ ಹೆಸರು? ನಿನ್ನ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಿದೆ. ನಂದೊಂದು ಪರ್ಸನಲ್ ಲ್ಯಾಂಗ್ವೇಜ್ ಇದೆ ಇಲ್ಲ ಹೇಳು ಹೇಳ ನಿನ್ನ ಪರ್ಸ್ನಲ್ ಲ್ಯಾಂಗ್ವೇಜು. ಹಾಂ ಹೇಳಿ 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 ಬೇಗ ಹೇಳು. ಹಾಂ ತಮ್ಮನೇಲಿ ಹಾಕ್ಬೋದು. ಹೇಳು ಮಗ, ಹೇಳು. ನೋಡಿ ಒಂದೊಂದು ಪರ್ಸನಲ್ ಲ್ಯಾಂಗ್ವೇಜ್ ಇದೆ, ಒಂದೊಂದಕ್ಕೆ ಒಂದೊಂದೊಂದು ಹೆಸರು ಕಟ್ತಿರ್ತಾನೆ. ಅದರ ಲ್ಯಾಂಗ್ವೇಜ್ ಹೆಸರು ಪಾ ಭಾಷೆ, ಟಾ ಭಾಷೆ, ಪಾ ಭಾಷೆ, ಟಾ ಭಾಷೆ ಜನ್ಮಕ್ಕೆ ಹೋಗೋ ಅಂದ್ರೆ ಏನು ಅರ್ಥ ಆಯ್ತಾ? ಅಪ್ಪನಿಗೆ ನಿಪ್ಪನ್ ಮಪ್ಪಡೋದು, ನಪ್ಪನಿಗೆ ಎಪ್ಪನೂ ಗೊಪ್ಪತ್ತಿಲ್ಲ ಅಂತಾರಲ್ಲ, ಅದ ತಾನೆ? ಅದರಲ್ಲಿ ಅದು ನಮಗೂ ಗೊತ್ತಪ್ಪ. ನಿಪ್ಪನಿಗೆ ಗೊಪ್ಪ ತಪ್ಪತ್ತಿಲ್ವಾ ನೀ? ಎಪ್ಪನಪ್ಪನಿ ನಿಪ್ಪನು ಏನು ಚೀಸ್ಗೆ ಗಿಣ್ಣು ಅಂತಾರೆ ಬ್ರೋ. ಕರೆಕ್ಟ್, ಚೀಸ್ಗೆ ಗಿಣ್ಣು. ಇವನು ನೆನ್ನೆ ಜೋಳದಲ್ಲಿ ಜೋಳ ಹಾಕೊಂಡ್ ಬತ್ತಲ್ಲ ಪಾಪ, ಹಿಂದಿಯವನು ಅವನು ಹತ್ರ ಹೋಗ್ಬಿಟ್ಟು ಬೈ ಚೀಸ್ ಅಲ್ವ ಚೀಸ್ ಅಂದ. ಅವನು ಕೊಂಚ ಚೀಸ್ ಅಂತವನೆ, ಆದ್ರೆ ಅವ್ನು ಚೀಸ್ ಹೇಳ್ತಾರದ ಲೈತಲ್ಲ ಅದು ಅಂತ, ಅದು ಬಟರ್ ಕಣಲ್ಲ, ಕನ್ನಡದವ್ರು ಹೇಳು ಹಾಕ್ತಾನೆ ಅಂತ ಅಂದೆ ಅವನಿಗೆ. ಇವಾಗ ದಾಳಿಂಬೆ, ಇದು ದಾಳಿಂಬೆನಾ? ಒಂದ್ ನಿಮಿಷ ತೋರ್ಸು, ವಿಡಿಯೋ ತೋರ್ಸು, ನಾನೇನು ಮಾಡಲ್ಲ. ಈ ಕಡೆ ಮೊಬೈಲ್ ಇದೆ, ಈ ಕಡೆ ಸೀಬೆಣ್ಣೆ ಕಿತ್ಕೊಳಕ್ ಆಗಲ್ಲ. ದಾಳಿಂಬೆ, ಪ್ರೊಮೋಗ್ರೆನೇಟ್ ತೋರ್ಸು. ಯಾಕೆಲ್ಲ ತೋರಿಸ್ತಲ್ಲ ಅವನು? ಕಿತ್ಕೊಬಿಡ್ತೀನಿ. ನೀನ್ ಯಾಕೆ ಹೋಸ್ಕೊತಾನೆ ಅನ್ಕಡ? ಅವನು ಅವ್ರಿಗೆ ಗೊತ್ತಿಲ್ವೇನೋ ಅದು ಅಂತ. ಅವ್ರಿಗೂ ಕನ್ಫ್ಯೂಷನ್ ಐತೆ, ನಿನಗೂ ಕನ್ಫ್ಯೂಷನ್ ಐತಲ್ಲ. ದಾಳಿಂಬೆಗೂ ಬೇರೆ ಹೆಸರು ಹೇಳ್ತವನೆ ಅಂತ. ಇಲ್ಲ, ಅದು ಕಿತ್ಕೊಬಿಡ್ತೀನಿ ಅಂತ ಭಯ ಅವನಿಗೆ. ನೋಡಿ ಅನಿಯವ್ರ ಮನೆಗೆ ಹೋಗಿ ಅನಿಯವ್ರ ಮನೆಗೆ ಬಂದು ಎಲ್ಲ ಲೂಟಿ ಮಾಡ್ಕೊ ಹೋಗ್ತಿದ್ವಿ. ಇಲ್ಲಿ ಒಂದು 4 ಇಲ್ಲಿ ನೋಡಿ, ಇವ್ನು ನೋಡಿ ಕಳ್ಳ ಜೇಬ್ಗೆಲ್ಲ ತುಂಬ್ಕೊತಾರಲ್ಲ. ನಿಮ್ಮ ಮನೆಗೆ ಬಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಇದೆಲ್ಲ ಡ್ಯಾನ್ಸ್ ಅಲ್ಲಿ ಮಾಡ್ತಿದ್ದ ನೀನು? ಏನೇನೋ ಮಾಡ್ತಿಲ್ಲ. ನಾನು ಟ್ರೈ ಮಾಡ್ಲಾ ನೀ? ಹಾಂ ನಿಮಿಷ ಫುಲ್ ಮೇಲ್ ಆಗ್ತಾ ಇದ್ದೀರಾ. ಹೇಳ್ಕೊಡ್ತೀನಿ ಬ್ರೋ. ಬರೀ ಫಸ್ಟ್ ಜ್ಯೂಸ್ ಮಾಡ್ಕೋಬೇಕು, ಎಲ್ಲ ಹಾಳಾಗೋದು. ಫಸ್ಟ್ 2ರಲ್ಲಿ ಕಲೀರಿ. 3 ಅಲ್ಲಿ ಬಿಡು. ನಾನು ಬಿಟ್ಟಿಕೊಂಡು ಒಂದ್ ಸ್ವೀಟ್ ಬಾಕ್ಸಿಗೆ ಅಲ್ರಿ ಹೆಂಗ್ ಕಿತ್ತಾಡ್ತಾರ ನೋಡಿ. ನಾನೇ ಕೊಡ್ತೀನಿ. ನಾನು ಒಂದೇ ಸ್ವೀಟೇ ಬೇಕು. ನಾನೇ ಓಪನ್ ಮಾಡ್ತೀನಿ ನೋಡಿ ಹೆಂಗ್ ಕಿತ್ತಾಡ್ತಾರ ಸ್ವೀಟ್ ಬಾಕ್ಸ್ ನ. ಪ್ಲಾಸ್ಟರ್ ಅಲ್ಲ, ಟೇಪ್ ಅದು. ಇಲ್ಲ ನೋಡಿ, ಇಲ್ಲಿ ಟೇಪ್ ಅನ್ನೋದು, ಅದು ಪ್ಲಾಸ್ಟರ್ ಅಲ್ಲ. ಎಲ್ಲ ಒಂದೇನಾ? ನನ್ನ ಮಕ್ಕಳು ಒಂದೊಂದಲ್ಲ ಸ್ವೀಟ್ ತಿಂದ್ಬಿಟ್ಟ. ಬೂಸ್ಟ್ ಬಂದ್ಬಿಟ್ಟೆ, ಸ್ವೀಟ್ ಬೂಸ್ಟ್ ಬಂದಿರೋ ಸ್ವೀಟ್ ತಿಂದ್ಬಿಟ್ಟವ್ರೆ. ಪಾಪ ಸ್ವೀಟೇ ಸಿಗ್ಲಿಲ್ಲ ಇವನ್ಗೆ. ಯಾರೋ ಪ್ರಿಂಟ್ ಹಾಕೊಟ್ಟಿದ್ದು? ನೀವೇ ನೋಡಿ, ನಾನೇ ಪ್ರಿಂಟ್, ನನ್ನ ಕೈಯಾರ ಪ್ರಿಂಟ್ ಹಾಕಿದ್ದು. ನನ್ನ ಟಿ ಶರ್ಟ್ ಮಿಷಿನ್ ಸಿಗ್ಬಲ್ಲ ಅವಾಗ. ಬೂಸ್ಟ್ ಹಿಡ್ದಿರೋ ತಿಂದ್ರೆ ಅಷ್ಟೇ ಕಣ ಔಟ್. ಸ್ವೀಟು ಚೆನ್ನಾಗಿಲ್ಲ ಕಣ. ಸ್ವೀಟ್ ತಂದಾಗ ನೀವೇ ಬಂದಿದ್ಯಾ ಬ್ಲಾಗ್ ಅಲ್ಲಿ ಇವತ್ತು? ಏನಕ್ಕೆ ಸಮಾಚಾರ? ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಬರ್ತಾ ನೋಡ್ಕೊಂಡ್ ಬಂದೆ ನಾನು ಬ್ಲಾಗ್ಸ್ನ. ಹೌದಾ? ಹೆಂಗಿತ್ತು? ಯಾವ ಬ್ಲಾಗ್ ನೋಡಿದೆ? ಫಿಟ್ಬಾಲ್. ಓಕೆ ಓಕೆ, ಜಂಗಲ್ ಬುಕ್ಕಲ್ಲಿ ಮೋಗ್ಲಿ ತರ ನೋಡಿ ಅವ್ನು ಕೂದಲು. ಈಗ ಆಗ್ತೀನಿ ನೋಡಿ ಇವಾಗ. ಜಂಗಲ್ ಬುಕ್. ನೀನ್ ಏನಾರ ಮುಂಚೆದು ಸೇಮ್ ನಿಜ ಮಗ ನೀನು. ಅದು ಫುಲ್ ಕ್ಲಾರಿಟಿ ಬರ್ಲಿ. ಸೇಮ್ ಮೋಗ್ಲಿ ತರನೇ ಕಾಣಿಸ್ತಿರೋದು ನೀನು. ಇಲ್ಲಿ ಅಲ್ಲೇ ಅಲ್ಲಿ ನೋಡಲಿ. ಸೇಮ್ ಈಗ ನೋಡು ಮಂಜು, ಸೇಮ್ ಹೇರ್ ಸ್ಟೈಲ್ ನೋಡಲಿ. ಯಪ್ಪ
ನನ್ಗೆ ಯಾಕೋ ನೀ ಅನಿಸ್ತೈತಿ ನಿಂಗೆ ಗೊತ್ತು, ನೀನು ಕರೆಕ್ಟಾಗಿ ಯೋಚನೆ ಮಾಡು. ಅಲ್ಲ ನೀನು ನೋಡಿಲ್ಲ, ಆ್ಯಕ್ಟ್ ಮಾಡಿರ್ಬೋದಾ ಅಂತ. ಅವ್ರು ಸೇಮ್ ಹೇರ್ ಸ್ಟೈಲು, ಜಂಗಲ್ ಬುಕ್ ಮೊಗ್ಲಿ ಅಲಿಯಾಸ್ ಮಂಜು. ನೋಡಿ, ನೀವು ಯಾರಾದರೂ ಜಂಗಲ್ ಬುಕ್ ಮೂವಿ ನೋಡಿದಿದ್ರೆ ಅದರಲ್ಲಿ ಆ್ಯಕ್ಟ್ ಮಾಡಿರೋಂತಹ ಮಂಜು ಅವ್ರು ಇರೋದು ನಮ್ಮ ಬೆಂಗಳೂರಿನ ನಂದಿನಿ ಲೇಔಟಲ್ಲಿ. ನೋಡಿ, ನಾನು ಪನ್ನೀರ್ ಕಟ್ ಮಾಡು, ಅರ್ಧ ಅರ್ಧ, ಇಬ್ರು 50 ಕಟ್ ಮಾಡಬೇಕು. ಇಲ್ಲ ಅಂದರೆ ನೀನು ಕಟ್ ಮಾಡಿ ನಾನು ಡಿವೈಡ್ ಮಾಡ್ತೀನಿ ಯಾರ್ಯಾರಿಗೆ ಯಾವ್ಯಾವ ಪೀಸು ಅಂತ. ಯಾವ್ದು ದೊಡ್ಡದಿರುತ್ತೆ ಅದು ಎತ್ಕೋತೀನಿ ಅಷ್ಟೇ. ಯಾಕೆ ನಾನು ತಾನೇ ಕಟ್ ಮಾಡೋದು, ನನಗೆ ತಾನೇ ಇರಬೇಕು. ನೀನು ಈಗ ಕಟ್ ಮಾಡೋದು ಅಂದ್ಬಿಟ್ರೆ ಅದು ಮ್ಯಾಟ್ರ್ ಆಗಲ್ಲ. ಕಟ್ಟು ಯಾರು ಕಟ್ ಮಾಡಿದ್ರು, ಯಾರು ದುಡ್ಡು ಕೊಟ್ಟರು ಅದು ಮ್ಯಾಟ್ರ್ ಆಗಲ್ಲ. ಏನು ಹಿಡಿಯ ಸ್ಕೇಲ ಇದು ಆ್ಯಕ್ಚುಲಿ ಹಳೆ ಅವಾಗ ಮೊದಲು ಹಂಗೆ ಮಾಡ್ತಿದ್ದು ಎಣ್ಣೆ ವಿಚಾರದಲ್ಲಿ. ನೋಡಿ ಈಗ ತಿನ್ನೋದನ್ನು ಅಳತೆ ಹಾಕೊಂಡು ತಿಂತಾ ಇದ್ದೀವಿ. ಬ್ಯಾಚುಲರ್ ಜೀವನ ಹೆಂಗೆ. ಈ ಕಡೆ ನನಗೆ ಹೆಂಗ್ ಬರುತ್ತೆ ಈ ಕಡೆ. ಆಯ್ತು, ನೀನು ಕಟ್ ಮಾಡಿ, ಈ ಕಡೆ ನಾನು ಎತ್ಕೋತೀನಿ. ಹಂಗೆ ಕಟ್ ಮಾಡು. ಅಲ್ವಾ? ನಿನ್ಗೆ ಯಾವ ಕಡೆ ಇದೆ ಅವಾಗ? ಈ ಕಡೆದು. ಈ ಕಡೆ ನೀನು ಯಾಕೆ ಈ ಕೊಲ ಕಟ್ ಮಾಡು ಅಷ್ಟೇ. ಬೆಸ್ಟ್ ಅಲ್ಲ, ವೇಯಿಂಗ್ ಮಿಷಿನ್ ಐತೆ. ಹೆಂಗಿದ್ರು ವೇಯಿಂಗ್ ಮಿಷಿನ್ ಐತೆ. ಈ ಕಡೆ ನಂಗೆ ಇಲ್ಲ ಕಟ್ ಮಾಡ್ತೀನಿ, ಇಟ್ಕೋ. ಈಗ ಈಗ ಯಾವ ಕಡೆದು? ಆ ಕಡೆದು. ಅದಕ್ಕೆ ಕಟ್ ಮಾಡ್ತೀನಿ, ಇಟ್ಕೊ ನಾನು. ಈ ಕಡೆದು. ಗಾಯ್ಸ್, ಕಡಲೆಕಾಯಿ ಪರಿಚಯ ಹತ್ರ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ವಿಸಿಟು. ಫುಲ್ಲು ಟ್ರಾಫಿಕ್ಕು, ರಾಯನ್ ಮಲ್ ರೋಡು. ಏನಂತ ಮಗ ಸಮಾಚಾರ? ಕಡಲೆಕಾಯಿ ಪರಿಚಯ ಫಸ್ಟ್ ಟೈಮ್ ನಾನು ಹೋಗ್ತಿರೋದು, ಯಾವತ್ತೂ ಹೋಗಿಲ್ಲ. ಅಂದರೆ ಸುಮ್ಮನೆ ಹೋಗ್ತಿದ್ದೀವಿ ಅಷ್ಟೇ. ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡಿದ್ವಿ. ಏನು ಮಗ? ಮಗ ಅದೇನು ಕಡಲೆಕಾಯಿ ಪರಿಚಯ ಅಂತಾರೆ, ಯಾವತ್ತೂ ನೋಡಿಲ್ಲ. ಬಾ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ನಾನೇ ಅಂದೆ. ಹಂಗಾಗಿ ಒಂದು ಕರ್ಕೊ ಹೋಗ್ತಾವೆ. ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ನಾವು ಹೋದರೆ ಎಲ್ಲ ಹೋಗಿ ಪ್ಲ್ಯಾನ್ ಮಾಡ್ಕೊಂಡು ಹುಡುಗರೆಲ್ಲ ಹೋಗ್ಬೋದಿತ್ತು. ಬಟ್ ಸುಮ್ಮನೆ ಏನೋ ಕೆಲ್ಸಕ್ಕೆ ಹೋಗ್ತಿದ್ವಿ, ಏನೋ ಸಣ್ಣ ಒಂದು ಸ್ಮಾಲ್ ಕೆಲಸ ಇದೆ, ಅದ್ರ ಜೊತೆ ಅದನ್ನ ನೋಡ್ಕೊಂಡು ಬಂದೋಣ ಅಂತ ವಿ ಆರ್ ಗೋಯಿಂಗ್. ಮಗ 3 ಲೋ ಲಾಸ್ಟ್ ಚಾನ್ಸ್. ಇರೋ ಬಾಯ್ಲಿ, ನೀನು ವೀಡಿಯೋ ಮಾಡಿ ಬಾಯ್ಲಿ. ನೋಡಿ ಈಗ ನಂದು ಇದು ನೋಡಿ, ನಂದು ಆಯ್ತು ಇವಾಗ. ಚಂದು ಹಿಂದೆ ನಿಂತ್ಕೊಳ್ಳಲೇ. ಹಂಗಲ್ಲ ಕೊಡು ಮಗ, ನಾನು ಹಾಕ ತೋರಿಸ್ತೀನಿ ಅಂತೇಳಿ ಇಸ್ಕೊಂಡ. ನೋಡಿ ಇವನು ಅದೇ ಮಾಡಿದ್ದು. ಫುಲ್ ಕುತ್ಕೋಬೇಕಾ ಅದು? ವೇಸ್ಟ್ ಚಂದ ನಾವು ಎಣ್ಣೆ ಹೊಡಿಲಿಲ್ಲ ಅಂದ್ರೂ ಅದ್ರ ರಿಲೇಟೆಡ್ ಆರ್ಡರ್ ಮಾಡಬೇಕಾಗಿರೋ ಕೆಲಸ ನಮ್ದು. ಜಾಸ್ತಿ ಕ್ರೌಡ್ ಇದ್ದಿದ್ದರಿಂದ ದೂರದಿಂದನೇ ಕೈ ಮುಕ್ಕೊಂಡು ಹಾಗೆ ಬರ್ತಾ ಒಂದು ಚುರುಮುರಿ ತಿನ್ಕೊಂಡು ಬಂದ್ವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಡಲೆಕಾಯಿಂದ ಮಾಡಿರೋದು. ನನಗೂ ಝೂಮ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅದು ಕಡಲೆಕಾಯಿಂದ ಮಾಡಿದ್ದಾರೆ ಫುಲ್ಲು ಅಂತೇಳಿ. ನೋಡಿ ತುಂಬ ಶಾಕ್ ಆಯಿತು. ಕಡಲೆಕಾಯಿ ಪರಿಚಯ ಅಂದಮೇಲೆ ಎಲ್ಲೆಲ್ಲಿ ನೋಡಿದ್ರು ಕಡಲೆಕಾಯಿನೇ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ದುರಾದೃಷ್ಟ ಏನು ಅಂದರೆ ನಾನು ಕಡಲೆಕಾಯಿ ತಿನ್ನಲ್ಲ. ಆದರೆ ಸಾಲ್ಗೂ ಇಟ್ಕೊಂಡು ಮಾರ್ತಿರೋದು ನೋಡಿದ್ರೆ ತಿನ್ಬಿಡೋಣ ಅಂತ ಅನಿಸ್ತಿತ್ತು. ಫೈನಲಿ ನಮ್ಮ ವ್ಲಾಗ್ನ ಮುಗಿಸುವಂಥ ಸಮಯ. ಕಡಲೆಕಾಯಿ ಪರಿಚಯ ಮುಗಿಸ್ಕೊಂಡು ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ. ಸೊ ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.